ಅದೇ ಮಣಿಪುರದಲ್ಲಿ ಕೂಡ ಹಂಗೆ ಆಗಿತ್ತು. ನಮ್ದು ಮಣಿಪುರಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿತ್ತು. ಸೊ ಒಳ್ಳೇದಾಗಿ ಪ್ರಶ್ನೆ ಕೇಳ್ತಾ ಇದ್ದೀರಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಿವೋಲ್ಟ್ ಆಗ್ತಕ್ಕಂಥದ್ದು ಒಳ್ಳೇದಕ್ಕೆ ಆಗ್ಬೇಕನ್ನೋ ನನ್ನ ವಾದ. ಯಾವಾಗಲೂ ನಾನು ಅದೇ ಹೇಳೋದು, ಎಲ್ಲ ಯಂಗ್ಸ್ಟರ್ಸ್ಗೆ ಅದೇ ಹೇಳೋದು, ದಿಸ್ ಕಂಟ್ರಿ ಡಸ್ ನಾಟ್ ಬಿಲಾಂಗ್ ಟು ಬಿಜೆಪಿ ನೈದರ್ ಕಾಂಗ್ರೆಸ್. ವಿಚಾರ ವಿಮರ್ಶೆ ಆಗ್ಬೇಕು, ಯಂಗ್ಸ್ಟರ್ಸ್ ಬರಬೇಕು. ಈ ಮುಂದೆ ಬರ್ತಕ್ಕಂಥದ್ದು ಏನಿದೆ ರೀ, ಟೆಕ್ನಾಲಜಿ ಬೇಸ್ಡ್ ಇರ್ತಕ್ಕಂಥದ್ದು. ಬೇರೆ ದೇಶಗಳೆಲ್ಲ ಏನ್ ಮಾತನಾಡ್ತಿದಾವ್ರಿ, ಬೇರೆ ದೇಶಗಳು ಯಾವ ತರ ಮಾತನಾಡ್ತಿದ್ದಾವೆ ಅದನ್ನ ಯೋಚನೆ ಮಾಡ್ಬೇಕು ನಾವು. ಅದ್ ಬಿಟ್ಕೊಂಡು ಬರೀ ಇವೇ ಬೆಳಗ್ಗಿಂತ ಸಾಯಂಕಾಲವರೆಗೆ ಇದೇ ಒಂದು ಜಾತಿ ಪದ್ಧತಿ ಬಿಟ್ಕೊಂಡು ಮೇಲೆ ಹೋದ್ರೆ ನಾವೇನೋ ಪ್ರಗತಿ ಕಾಣಬಹುದು. ರೂಲಿಂಗ್ ಪಾರ್ಟಿನೇ ಸ್ಟ್ರೈಕ್ ಮಾಡ್ತತೆ, ರೂಲಿಂಗ್ ಪಾರ್ಟಿನೇ ಹೇಳ್ತತೆ ಹಿಂದೂಗಳು ಕತ್ತರನಾಗಿದ್ದಾರೆ. ಯಾವ ಧರ್ಮ ಹೇಳ್ರಿ? ಇವರೇ ಹಿಂದೂ ಪಾರ್ಟಿ ಅಂತ ಇವರೇ ಹೇಳ್ಕೊಂತಾರೆ, ಇವರೇ ಆಡಳಿತದಲ್ಲಿ ಇದಾರೆ, ಇವರೇ ಹೇಳ್ತಾರೆ ಹಿಂದೂಗಳು ಕತ್ತರನಾಗಿದ್ದಾರೆ. ಏನ್ ಹೇಳ್ರಿ ಇದು? ಎವ್ರಿಬಡಿ ಬೆಳಗ್ಗೆ ನೀವು ಸಾಯಂಕಾಲ ತೆಗೆದು ನೋಡಿದ್ರೆ ಯಾವ್ದೋ 200 ವರ್ಷದ್ದು 300 ವರ್ಷದ ಕಥೆಗಳು ನಾವು ಕೇಳ್ಬೇಕು. ಅದಿದೇನ್ರಿ? ಡಸ್ ರಿಯಲಿ ಔರಂಗಜೇಬ್ ಕಮ್ ಅಂಡ್ ಗಿವ್ ಮಿ ಎನಿ ಡೈಲಿ ವೇಜಸ್ ಆಗಲಿ ಅಂತ ದುಡ್ಡು ಕೊಡ್ತಾನೆ ಔರಂಗಜೇಬ್? ಅನ್ವೇಷಕವಾಗಿ ಇವರೇ ತರೋದು, ಔರಂಗಜೇಬಿಗೆ ಇವರೇ ತರೋದು, ಎಲ್ಲ ಇರತಕ್ಕಂತ ಮುಸ್ಲಿಂ ಲೀಡರ್ಗಳಿಗೆ ಹೊರಗಿನ ಇವರೇ ತರೋದು, ಮಾತಾಡ್ಲಿ. ಬಟ್ ಅದರಿಂದ ಏನ್ ಅನುಕೂಲ ಇದೆ? ವಿಚಾರವನ್ನ ಇವತ್ತು ನೀವು ಅಧಿಕಾರಕ್ಕೆ ಬರಕಲ್ಲಿ ಇವೆಲ್ಲ ಏನು ವಿಷಯ ಹೇಳಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರಿ ನೀವೇ. अब टाइम है मोदी जी, आप बताओ सबका कितना विकास हुआ है? ದಸರಾ ಉದ್ಘಾಟನೆ ಬಗ್ಗೆ ಮಾತಾಡಿದ್ರು ಮುಷ್ತಾಕ್ ಅವರು ಕೂರ್ತಂತೆ ಪ್ರತಾಪ್ ಸಿಂಹ ಅವರು ಕೋರ್ಟ್ಗೆ ಹೋಗಿದ್ದಾರೆ ಸರ್, ಉದ್ಘಾಟನೆ ಮಾಡೋದು ಬೇಡ ಅಂತ ಹೇಳಿ. ಅದು ಹೇಳಿ ನಾನು ಬಹಳ ಸಲ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಸರ್ಕಾರ ತೀರ್ಮಾನ ತಗೊಂಡಿದೆ, ಕಾನೂನಲ್ಲಿ ಸಂವಿಧಾನದಲ್ಲಿ ಎಲ್ಲ ಕಡೆ ಅವಕಾಶ ಇದೆ. ಅದನ್ನ ಅವ್ರು ಹೇಳ್ತಾ ಇದಾರೆ, ಅವ್ರು ಮಾಡ್ಲಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥ. ನಾವು ಅದೇ ಕೇಳಿದ್ವಲ್ಲ, ನೀವು ಪಾರ್ಲಿಮೆಂಟ್ ಓಪನ್ ಮಾಡಕ್ ಹೋದ್ರಿ, ಕರೆಕ್ಟ್ ಹೌದಿಲ್ಲ? ಅವಾಗ ದ್ರೌಪದಿ ಮುರ್ಮುಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಪ್ರೆಸಿಡೆಂಟ್ಗೆ? SC ಅಂತನಾ ST ಅಂತನಾ ಏನ್ ವಿಧವೆ ಅಂತನಾ, ಏನ್ ರೀಸನ್ ಏನು? ಇದು ಕೇಳಕ್ ಅಕ್ಕ ಇರಲಿಕ್ಕೆ ನಿಮಗೋಯ್ತು ನನಗೋಯ್ತು ಅದಲ್ಲ. ಇದನ್ನ ಫಸ್ಟ್ ಹೇಳಕ್ ಹೇಳ್ರಿ, ಆನ್ಸರ್ ಮಾಡಕ್ ಹೇಳ್ರಿ. ಇದನ್ನ ಕೇಳಕ್ ಅವ್ರಿಗೆ ಅಧಿಕಾರ ಇದೆ. ಎವ್ರಿಬಡಿ ಹಸ್ ಗಾಟ್ ರೈಟ್ ಟು ಆಸ್ಕ್, ಬಟ್ ನೌ ಅವರ್ ರೈಟ್ ಈಸ್ ವಿ ಆರ್ ಆಸ್ಕಿಂಗ್, ದೇ ಶುಡ್ ಆಲ್ಸೋ ಆನ್ಸರ್. ವೈ, ವಾಟ್ ಇಸ್ ದ ರೀಸನ್ ಯು ಡಿಡ್ ನಾಟ್ ಟೇಕ್ ದ್ರೌಪದಿ ಮುರ್ಮು ಪ್ರೆಸಿಡೆಂಟ್ ಆಫ್ ದಿಸ್ ಕಂಟ್ರಿ, ಓನ್ಲಿ ಲೇಡಿ ಹೂಸ್ ಟಾಲೆಸ್ಟ್ ಪ್ರೋಟೋಕಾಲ್ ಪ್ರಕಾರ ಒಳಗೆ ನಂಬರ್ 1 ಬರ್ತಾರೆ, ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ನೀವು? ಏನ್ ರೀಸನ್ ಏನು? ರಾಮ ಮಂದಿರ ಪೂಜೆಗೂ ಕರ್ಕೊಂಡು ಹೋಗ್ಲಿಲ್ಲ, ಯಾಕೆ? ಏನ್ ಅರ್ಥ ಏನು? ಇವ್ರು ಏನಂದ್ರೆ ಇವ್ರು ಏನ್ ಬೇಕಿದ್ ಪ್ರಶ್ನೆ ಯಾರಿಗೆ ಕೇಳಬಹುದು, ಇವ್ರು ಯಾರಿಗೆ ಪ್ರಶ್ನೆ ಕೇಳಬಾರ್ದು. ಸೊ ನಮಗಿರ್ತಕ್ಕಂಥ ಈಕ್ವಲ್ ರೈಟ್ಸ್ ಎವ್ರಿಬಡಿ ಹಸ್ ಗಾಟ್. ಇಫ್ ದೇ ಹ್ಯಾವ್ ಗಾಟ್ ಟು ಕ್ವೆಶ್ಚನ್, ವಿ ಆರ್ ಆಲ್ಸೋ ಕ್ವೆಶ್ಚನಿಂಗ್, ಅಂಡ್ ದೇರ್ ಇಸ್ ಅ ರೈಟ್ ಟು ಟೇಕ್ ಎವ್ರಿಬಡಿ, ಬಟ್ ದೇರ್ ಇಸ್ ಅ ಮ್ಯಾಂಡೇಟರಿ ದೇರ್. ಅಲ್ಲಿ ಪ್ರೋಟೋಕಾಲ್ ಅಲ್ಲಿ ಮ್ಯಾಂಡೇಟರಿ ಅವರು, ಯು ಕೆನಾಟ್ ವೈಲೇಟ್ ದ ಪ್ರೋಟೋಕಾಲ್ ದೇರ್. Here it is not a violation of a protocol. The government has invited, government has got in its wisdom, it can invite everybody. And whatever questions they have got, they can ask. If they have gone to court, it's fair enough. ನಾವು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಬಟ್ ಇಲ್ಲಿರ್ತಕ್ಕಂಥ ಪ್ರೋಟೋಕಾಲ್ ಇರ್ತಕ್ಕಂಥ ನೀವು ಪ್ರೆಸಿಡೆಂಟ್ ಯಾಕೆ ಕರ್ಕೊಂಡು ಹೋಗಿಲ್ಲ, ಅದಕ್ಕೆ ನೀವು ಉತ್ತರ ಕೊಡ್ಬೇಕು.